ನೆಲಮಂಗಲದಲ್ಲಿ ಸೆಲ್ಫಿ ವಿಡಿಯೋ ಮಾಡಿ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೊಳೆ ನರಸೀಪುರ ಮೂಲದ ಅರುಣ್ ಸಿ ಮೃತ ದುರ್ದೈವಿ ಸೆಲ್ಫಿ ವಿಡಿಯೋ ಮಾಡಿ ಗ್ರೂಪ್ಗೆ ಹಾಕಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅದು ಕೂಡ ತಮ್ಮ ಕಾಲೇಜ್ನ ಗ್ರೂಪ್ಗೆ ಹಾಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಸುಸೈಡ್ ಮಾಡಿಕೊಂಡಿದ್ದಾರೆ. ಅಳುತ್ತಲೇ ಸೆಲ್ಫಿ ವಿಡಿಯೋ ಮಾಡಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅರುಣ್. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಂತಹ ಅರುಣ್ ಸುಸೈಡ್ ಮಾಡಿಕೊಳ್ಳೋದಕ್ಕೆ ಏನು ಕಾರಣ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಎಲ್ಲಿಂದ ಹೇಳಬೇಕೋ ಗೊತ್ತಿಲ್ಲ. 1 ವರ್ಷ ತುಂಬ ಹಾಳು ಮಾಡಿಬಿಡ್ತು. ತಲೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಬೆನ್ನ ಹಿಂದೆ ಮಾತಾಡ್ತಾರೆ, ಮುಂದೆ ಕೇಳಿಸ್ಕೊಳ್ತಾರೆ, ಹಿಂದೆ ಬೈಕೊಳ್ತಾರೆ. 1 ವರ್ಷದಿಂದ ಎಲ್ಲರ ಬಳಿ ನನ್ನ ಸಮಸ್ಯೆಯನ್ನು ಹೇಳ್ಕೊಂಡಿದ್ದೇನೆ ಅಂತ ಹೇಳಿ ಅವರು ಆ ಒಂದು ಸೆಲ್ಫಿ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಹಳ ನೊಂದು ವಿಡಿಯೋವನ್ನು ಮಾಡಿದ್ದಾರೆ ಮತ್ತು ಅಳುತ್ತಲೇ ವಿಡಿಯೋವನ್ನು ಮಾಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ 1 ವರ್ಷದಿಂದಲೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಎಲ್ಲರ ಹತ್ರನೂ ಕೂಡ ಹೇಳ್ಕೊಂಡೆ, ಏನಾದರೂ ಮಾತಾಡಿ ವಿನ್ ಆಗಬೇಕು ಅಂತಂದರೆ ಪರ್ಸ್ನಲ್ ಮ್ಯಾಟರ್ ಬಂದುಬಿಡುತ್ತೆ. ತುಂಬ ನಂಬಿದವರೇ ನೀನು ಆಡುವುದಿಲ್ಲ ನಾಟಕ ಅಂತ ಹೇಳಿ ಕೆಟ್ಟದಾಗಿ ಮಾತನಾಡ್ತಾರೆ. ಅಸಭ್ಯವಾಗಿ ಮಾತನಾಡೋದು, ಎಲ್ಲರ ಮುಂದೆ ಕ್ಲಾಸ್ನಲ್ಲಿ ಆಡ್ಕೊಳ್ಳೋದು, ಐ ಲೆಫ್ಟ್ ಮೀ ಸಾರಿ ಅಪ್ಪ ಅಂತ ಹೇಳಿ ಸಾರಿ ಕೇಳಿದ್ದಾರೆ. ಈ ಪೂರ್ತಿ 1 ವರ್ಷ ತುಂಬ ಹಾಳು ಮಾಡಿಬಿಡ್ತು ತಲೆ. ಯಾರು ಅರ್ಥ ಮಾಡ್ಕೊಂಡು ಎಲ್ಲರೂ ಬೆನ್ನಿಂದ ಮಾತಾಡ್ತಾರೆ. ಮುಂದೆ ಎಲ್ಲ ಕೇಳಿಸ್ಕೊಂತಾರೆ, ಹಿಂದೆ ಹೋಗ್ಬಿಟ್ಟು ನಾಟಕ ಮಾಡ್ತಾ ಇರೋದು ಏನೂ ಆಗಿಲ್ಲ. ಒಂದು ವರ್ಷದಿಂದ ತುಂಬ ಅನ್ನಿಸ್ಕೊಂಡ್ಬಿಟ್ಟಿದ್ದೀನಿ ಎಲ್ಲರ ಹತ್ರ. ವಾಪಸ್ ಏನು ಹೇಳಕ್ಕೆ ಹೋದ್ರು ಆ ಕಾನ್ವರ್ಸೇಷನ್ ವಿನ್ ಆಗಬೇಕು ಅಂದರೆ ನನ್ನ ಪರ್ಸ್ನಲ್ ವಿಷಯ ಬಂದ್ಬಿಡ್ತಾರೆ. ತುಂಬ ನಂಬಿದವ್ರೆ. ಇವನು ಆಡೋದಿರೋ ನಾಟಕ, ಕೆಟ್ಟದಾಗಿ ಮಾತಾಡೋದು, ಅಸಹ್ಯವಾಗಿ ಮಾಡೋದು, ಆಡ್ಕೊಳೋದು, ಎಲ್ಲರ ಮುಂದೆ ಕ್ಲಾಸಲ್ಲಿ ಆಡ್ಕೊಳೋದು, ಇಟ್ಸ್ ಆಲ್ ಬಿಕಾಸ್ ಜಸ್ಟ್ ಯು ಲೆಫ್ಟ್ ಮೀ. I'm sorry.